ಹಾಯ್ ಹಲೋ ವೆಲ್ಕಮ್ ಟು ಸಿರಿ ಬೆಳಕು ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ಇವತ್ತು ನಿಮ್ಮೊಂದಿಗೆ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಪಡವಲಕಾಯಿ ಕಡಲೆಬೇಳೆ ಕೂಟು. ತುಂಬ ಒಳ್ಳೆ ರೆಸಿಪಿ ಇದು. ಒಂದ್ಸರಿ ಟ್ರೈ ಮಾಡಿ. ನೆನ್ನೆ ನೈಟ್ 1 ಕಪ್ಪು ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ. ಈಗ ಬೆಳಗ್ಗೆ ಅದಾಗಿದೆ. ಈಗ ಮಿಕ್ಸಿ ಜಾರಿಗೆ ಏನೇನು ಹಾಕ್ಬೇಕಂತ ನೋಡೋಣ. 1 ಕಪ್ಪು ತೆಂಗಿನಕಾಯಿ ಹಾಕಿದ್ದೀನಿ, ಹಸಿ ತೆಂಗಿನಕಾಯಿದು. 5 ಲವಂಗ, 2 ಚಕ್ಕೆ, ಸೋಂಪು ಒಂದು ಸ್ಪೂನಷ್ಟು, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಅದು ಬಂದು ನಾನು ಸಿಪ್ಪೆಯನ್ನು ಬಿಡಿಸಿಲ್ಲ, ಒಂಚೂರು ಕರಿಬೇವು, ಶುಂಠಿ ಒಂದು ಚಿಕ್ಕ ಪೀಸು, ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನಷ್ಟು ಹುರಿಗಡಲೆ. ಈಗ ಇದನ್ನೆಲ್ಲ ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಥರ ನೈಸಾಗಿ ರುಬ್ಬಿದ್ರೆ ಸಾಕು. ಮೊದಲಿಗೆ ಈ ಪಡವಲಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಈಗ ಕುಕ್ಕರ್ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಸಾಸಿವೆ ಅರ್ಧ ಸ್ಪೂನ್ ಹಾಕೊತಾ ಇದ್ದೀನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕೋಬೇಕು. ಈಗ ಅದು ಚಿಟಪಟ ಅಂತಂದಮೇಲೆ ಕರಿಬೇವು ಹಾಕೋಬೇಕು. ಆಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಹಾಕೋಬೇಕು. ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಈಗ ಈರುಳ್ಳಿ ಕೆಂಪಗಾಗಿದೆ. ಈಗ ಕಟ್ ಮಾಡ್ಕೊಂಡಿರೋ ಪಡವಲಕಾಯಿನ ಹಾಕೋತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅರ್ಧ ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಇವೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೀಡಿಯಂ ಸೈಜ್ 2 ಟೊಮೊಟೊನ ಕಟ್ ಮಾಡಿ ಅದಕ್ಕೆ ಹಾಕೋತಾ ಇದ್ದೀನಿ. ಮತ್ತೊಂದು ಸರಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ 2 ಸ್ಪೂನ್ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಒಂದ್ಸರಿ ಕಲಿಸ್ಕೋಬೇಕು. ಈಗ ನಾವು ನೆನೆಸಿಟ್ಟಂಥ ಕಡಲೆಬೇಳೆನ ಇದಕ್ಕೆ ಹಾಕೊಳ್ಳೋಣ. ಈಗ ರುಬ್ಬಿಟ್ಟಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಈಗ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು. ಈಗ ಈ ಜಾರಿಗೆ ಒಂಚೂರು ನೀರು ಹಾಕ್ಕೊಂಡು ಅದನ್ನು ಮತ್ತೆ ಹುಯ್ಯೋಣ.
ಈಗ ನೀರೆಲ್ಲ ಹುಯ್ದ್ಮೇಲೆ ನಾವು ಕರೆಕ್ಟಾಗಿ ನೋಡ್ಕೊಬೇಕು, ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ಕ್ಲೀನಾಗಿ ನೋಡಿಕೊಂಡು ಒಂದು ಚೊಂಬಷ್ಟು ನೀರು ಹುಯ್ದಿದ್ದೀನಿ. ನೋಡ್ಕೋಬೋದು ನೀವು, ಗಟ್ಟಿಯಾಗೇ ಇದೆ. ಕೂಟಂದರೆ ಸ್ವಲ್ಪ ಗಟ್ಟಿಯಾಗೇ ಬರಬೇಕಲ್ವ, ನೋಡ್ಕೊಳ್ಳಿ. ಕರೆಕ್ಟಾಗಿ ಒಂದು ಚೊಂಬು ನೀರು ಹುಯ್ದಿದ್ದೀನಿ. ಈ ಥರ ಹುಯ್ದು ನಿಮಗೆ ಉಪ್ಪು ಅವೆಲ್ಲ ಒಂದ್ಸರಿ ಟೇಸ್ಟ್ ನೋಡ್ಕೋಬೇಕು ಹೇಗಿದೆ ಏನು ಅಂತ. ನನಗೊಂಚೂರು ಸಾಲ್ಟ್ ಕಮ್ಮಿ ಆಯಿತು, ಅದಕ್ಕೊಂಚೂರು ನಾನು ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಸ್ಪೂನು ಗರಂ ಮಸಾಲ ಪೌಡರ್ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಕಲಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಸಿಲ್ ಬಂದರೆ ಸಾಕು. ನೋಡಿ, ಕರೆಕ್ಟಾಗಿ 3 ವಿಸಿಲ್ ಬಂದರೆ ಸಾಕು, ಇದಾಗಿದೆ ಅಂತ. ಈಗ ವಿಸಿಲ್ ಆಗಿದೆ, ನಾವು ತೆಗೆದು ನೋಡೋಣ. ನೋಡಿ, ತುಂಬ ಟೇಸ್ಟಿಯಾಗಿ ಒಳ್ಳೆ ಚಪಾತಿಗಾಗಲಿ, ಪೂರಿಗಾಗಲಿ, ದೋಸೆಗಾಗಲಿ, ಮುದ್ದೆಗಾಗಲಿ ಒಳ್ಳೆ ಕಾಂಬಿನೇಷನ್ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ. ನೋಡಿ, ಈ ಥರ ಚೆನ್ನಾಗಿ 3 ವಿಸಿಲ್ ಬಂದರೆ ಸಾಕು. ನೀಟಾಗಿ ಎಲ್ಲ ನೀಟಾಗಿ ಬೆಂದೋಗ್ಬಿಟ್ಟಿರುತ್ತೆ. ಇಷ್ಟ ಆದರೆ ಸಾಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು.